ಮಾರಿಗುಡಿ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡಿಸಿ ಆಯಿತು. ಮಾಮಿ ಅಲಂಕಾರ ಪೂಜೆ ಹೇಳಿಸಿದ್ರು. ಸೊ ಅದೆಲ್ಲ ಮಾಡಿ ಈಗ ಇನ್ನು ಊಟಕ್ಕೆ ಹೋಗಬೇಕು. ದೇವರ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ಭಾರತಿ ಆಂಟಿ ಮನೆಗೆ ಹೋಗಲಿಕ್ಕಿದ್ದೇವೆ. ನಾವು ದೇವಸ್ಥಾನದಿಂದ ಊಟ ಮಾಡಿ ಬಂದು ಭಾರತಿ ಆಂಟಿ ಮನೆಯಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮತ್ತು ಅಲ್ಲಿಂದ ಈಗ ಮಾಮಿಗೆ ಗೆಜ್ಜೆ ಪರ್ಚೇಸ್ ಮಾಡಲಿಕ್ಕೆ ವೆಂಕಟರಮಣ ಆರ್ಕೇಡಿಗೆ ಹೋಗ್ತಾ ಇದ್ದೇವೆ. ಇದು ಭಾರತಿ ಆಂಟಿ ಮನೆಯಲ್ಲಿರುವಂತಹ ಚಿಕ್ಕ ಗಾರ್ಡನ್ ನೋಡಿ. ಸೊ ಈ ಗಾರ್ಡನಲ್ಲೊಂದು ಗಿಡ ಇತ್ತು ಪಿಂಕ್ ಕಲರ್ದು. ಸೊ ಅದರದ್ದು ಒಂದು ಕೊಂಬೆಯನ್ನು ನಾನು ಸಹ ಕೀಳಿ ತಗೊಂಡಿದ್ದೇನೆ. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೇನೆ. ಸೊ ಬೆಳಿಗ್ಗೆ ಬೇಗ ಎದ್ದಿದ್ವಿ. ಸೊ ಎದ್ದು ಸಂಡಿಗೆ ಎಲ್ಲ ಹಾಕಲಿಕ್ಕಿತ್ತು. ಮನೆ ಕೆಲಸ ಮುಗಿಸಿ ಸಂಡಿಗೆ ಹಾಕಿ ಇದು ಶುಕ್ರವಾರ ಆದ ಕಾರಣದಿಂದ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು. ಸೊ ನಾನು ಮತ್ತು ಮಾಮಿಗೆ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಊರುವ ಮಾರಿಗುಡಿ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬರುವ ಅಂತ ಹೊರಟಿದ್ದೇವೆ. ನಿನ್ನೆ ನಮ್ಮ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಸ್ವಲ್ಪ ಉಳಿದಿತ್ತು. ಸೊ ಅದನ್ನು ನಾನು ತಗೊಂಡು ಬಂದೆ, ಯಾಕಂದರೆ ಸಂಡಿಗೆ ಮಾಡುವ ಅಂತ. ಸಂಡಿಗೆ ರೆಸಿಪಿಯನ್ನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ನಾನು ನಿನ್ನೆ ಶಾಲೆಯಿಂದ ಅನ್ನ ತಂದಿದ್ದೆಲ್ಲ ಅದನ್ನು ಅತ್ತೆ ಈ ಥರ ಬಿಸಿ ಮಾಡಿ ಇಟ್ಟಿದ್ದಾರೆ ನೋಡಿ. ಅನ್ನದಲ್ಲಿ ನೋಡಿ ಸ್ವಲ್ಪ ನೀರುಂಟು. ಈ ನೀರು ಥಂಡಿ ಆಗಬೇಕು, ಅಂದರೆ ತೆಳಿ. ಇದನ್ನೆರಡನ್ನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಲಿಕ್ಕೆ ಇರೋದು. ಗ್ರೈಂಡ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಐಟಮ್ಗಳನ್ನು ಹಾಕಲಿಕ್ಕೆ ಉಂಟು. ಹಾಕುವಾಗ ನಾನು ಹೇಳ್ತೇನೆ ಏನೇನು ಹಾಕಬೇಕು ಅಂತ. ನಾನಿಲ್ಲಿ ನಿನ್ನೆ ಸ್ಕೂಲಿಂದ ತಂದ ಅನ್ನವನ್ನು ಅತ್ತೆ ಬಿಸಿ ಮಾಡಿ ಇಟ್ಟಿದ್ದರು. ಆಗ ತೋರಿಸಿದ್ನಲ್ಲ ಬಿಸಿ ಮಾಡಿದ್ದು. ಸೊ ಅದಾದಮೇಲೆ ಈ ಥರ ಸ್ವಲ್ಪ ಥಂಡಿ ಆಗಲಿ ಅಂತೇಳಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಟೆ ತೆಗೆದು. ಅದರದ್ದು ತೆಳಿ ಇಲ್ಲಿ ಉಂಟು. ಸೊ ಇದು ಯೂಸ್ ಆಗ್ತದೆ ನಮಗೆ ಇದನ್ನು ಗ್ರೈಂಡ್ ಮಾಡುವಾಗ. ಈಗ ಇದಕ್ಕೆ ನಾನು ಮೆಣಸಿನ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಇಷ್ಟು ಮೆಣಸಿನ ಪೌಡ್ರ್ ಬೇಕಾಗ್ತದೆ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನಿದನ್ನು ಫುಲ್ ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ ನಾನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಸೊ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಒಂದು 2 ಈರುಳ್ಳಿ ಉಂಟು. ಸೊ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಸಹ ಮಿಕ್ಸ್ ಮಾಡಿ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಿ ತರಬೇಕು. ಗ್ರೈಂಡ್ ಮಾಡುವಾಗ ಈ ತೆಳೆ ಉಂಟಲ್ವ ಇದನ್ನು ಯೂಸ್ ಮಾಡ್ಕೊಳ್ಬೇಕು. ಸೊ ಇದು ಗ್ರೈಂಡ್ ಮಾಡುವಾಗ ಮೊದಲಿಗೆ ನಾವು ಆಗ ಇಟ್ಟಂತಹ ತೆಳಿ ಉಂಟಲ್ವ, ಸೊ ತೆಳಿಯಲ್ಲಿ ಸ್ವಲ್ಪ ಹಾಕ್ಕೊಳ್ಬೇಕು. ಆಮೇಲೆ ಮಿಕ್ಸ್ ಮಾಡಿಟ್ಟಂತಹ ಅನ್ನವನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ತೆಳಿ ಮತ್ತು ಅನ್ನವನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಗ್ರೈಂಡ್ ಮಾಡಿದ ಮೇಲೆ ಮಸಾಲೆ ರೆಡಿ ಆಗ್ತದೆ. ಗ್ರೈಂಡ್ ಮಾಡಿದ ಸಂಡಿಗೆ ಮಸಾಲ ಹೀಗಿರ್ತದೆ ನೋಡಿ. ಸೊ ಇದನ್ನು ಇನ್ನೂ ಬೇರೆ ಪಾತ್ರೆಗೊಂದು ಡಂಪ್ ಮಾಡಬೇಕು. ನಾನು ಆಲ್ರೆಡಿ ಇಲ್ಲೊಂದು ಪಾತ್ರೆಯನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಸೊ ಅದಕ್ಕೆ ಹಾಕ್ಕೊಳ್ಬೇಕು. ನೋಡಿ, ನಾನು ಗ್ರೈಂಡ್ ಮಾಡಿದ ಮಸಾಲೆ ಈ ಹದಕ್ಕೆ ಬಂದಿದೆ. ಅಂದರೆ ಅನ್ನವನ್ನು ಮೆಣಸು, ಆನಿಯನ್ ಮತ್ತು ಉಪ್ಪು ಹಾಕಿ ಈ ಥರ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಸೊ ಇಷ್ಟಿದ್ರೆ ಆಯಿತು. ಇದು ಸರಿಯಾಗಿ ಸಂಡಿಗೆಯ ಪಾಕ ರೆಡಿಯಾಗಿದೆ. ಸೊ ಇದಕ್ಕೆ ಈಗ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ಅದು ನಾಡಿದ್ದು ಸಂಡಿಗೆ ಹುರಿದು ತಿನ್ನುವಾಗ ಸ್ವಲ್ಪ ಟೇಸ್ಟ್ ಬರಬೇಕು. ಅದಕ್ಕೋಸ್ಕರ ಇಲ್ಲಿ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ. ನೋಡಿ, ಸ್ಕೂಲಿಂದ ತಂದ ಅನ್ನವನ್ನು ನಾನು ಈ ಥರ ಮಾಡಿ ಸಂಡಿಗೆ ಹಾಕಿ ಆಯ್ತು. ಈಗ ಗ್ರೈಂಡ್ ಮಾಡಿದ ಸಂಡಿಗೆ ಪಾಕವನ್ನು ನಾನು ಈ ಥರ ಸಂಡಿಗೆ ಹಾಕಿದ್ದೇನೆ ನೋಡಿ. ಇದು ಒಣಗಲಿಕ್ಕೆ ಒಂದು 2-3 ದಿನ ಬೇಕು. ಈಗಿನ ಬಿಸಿಲಲ್ಲಾದರೆ 2 ದಿನ ಸಾಕಾಗ್ಬೋದು ಅನಿಸ್ತದೆ. ಸೊ ಈ ಥರ ಪ್ಲಾಸ್ಟಿಕ್ ಮೇಲೆ ಒಣಗ್ಲಿಕ್ಕೆ ಹಾಕಿದ್ದೇನೆ. ಇಲ್ಲಿ ಚಾಪೆ ಇಲ್ಲ.
ಸೊ ಹುಲ್ಲಿನ ಚಾಪೆ ಇದ್ರೆ ಅದರಲ್ಲೇ ಹಾಕ್ಲಿಕ್ಕೆ ಆಗ್ತದೆ. ನಾವು ಭಾಗ್ಯದಲ್ಲಾದರೆ ಹುಲ್ಲಿನ ಚಾಪೆಯಲ್ಲಿ ಹಾಕ್ತಿದ್ವಿ. ಸೊ ಇಲ್ಲಿ ಈಗ ನಾನು ಪ್ಲಾಸ್ಟಿಕ್ ಮೇಲೆ ಒಣಗ್ಲಿಕ್ಕೆ ಹಾಕಿದ್ದೇನೆ. ನಾನು ಲಾಸ್ಟ್ ವ್ಲಾಗಲ್ಲಿ ಈ ಗಿಡದಲ್ಲಿ ಒಂದು ವೈಟ್ ಕಲರ್ದು ಫ್ಲವರ್ ಆಗಿತ್ತು, ಲಿಲ್ಲಿ. ಸೊ ಇದನ್ನು ತೋರಿಸಿದ್ದೆ. ಬಟ್ ಇದೇ ಥರದಲ್ಲಿ ಪಿಂಕ್ ಕೂಡ ಆಗ್ತದೆ ನಮ್ಮ ಮನೆಯಲ್ಲಿ. ನಾನು ಆ ಪ್ಲ್ಯಾಂಟನ್ನು ಪೂಜನ ಮನೆಯಿಂದ ತಂದಿದ್ದೆ. ನೋಡಿ, ಈ ಗಿಡದಲ್ಲಿ ನಾನು ಪೂಜನ ಮನೆಯಿಂದ ತಂದ ಫ್ಲವರ್ ಆಗಿದೆ. ಸೊ ಸಣ್ಣ ಒಂದು ಗಿಡ ಕಿತ್ಕೊಂಡು ಬಂದಿದೆ, ಅವಳಿಗೆ ವಿಷಯ ಗೊತ್ತಿಲ್ಲ ನಾನು ತಂದದ್ದು. ಸೊ ಆಲ್ವೇಸ್ ಎಲ್ಲರೂ ಹೇಳ್ತಾರಲ್ಲ, ಕದ್ದು ತಂದ ಗಿಡ, ಹಣ್ಣು, ಫ್ರೂಟ್ಸ್ ಏನಿದ್ರು ರುಚಿ ಇರ್ತದೆ ಅಂತ. ಹಾಗೆಯೇ ಕದ್ದು ತಂದ ಗಿಡ ಕೂಡ ಚೆನ್ನಾಗಿ ಬೆಳೀತದೆ ಬೇರೆಯವರ ಮನೆಯಲ್ಲಿ. ಹಾಗೆ ಇದನ್ನು ಇವತ್ತು ನಾನು ರಿವೀಲ್ ಮಾಡ್ತಾ ಇದ್ದೇನೆ. ಸೊ ಇದು ವಿಡಿಯೋ ನೋಡಿದಾಗ ಫೋನ್ ಮಾಡ್ತಾಳೆ ನಂಗೆ ಅವಳು. ಇದು ನೋಡಿ, ಲಾಸ್ಟ್ ಇಯರ್ ಇದನ್ನು ತಂದದ್ದು. ಸೊ ಈ ಸಲ ಇಷ್ಟು ದೊಡ್ಡ ಆಗಿದೆ ಫುಲ್. ಹಾಗೆಯೇ ಈ ಹೂವಿನ ಜೊತೆಯಲ್ಲಿ ಇವತ್ತು ನಮ್ಮ ಗಾರ್ಡನಲ್ಲಿ ಬೇರೆ ಬೇರೆ ರೀತಿಯ ಹೂಗಳು ಅರಳಿದೆ. ಸೊ ಅದನ್ನು ಸಹ ನೀವು ನೋಡ್ಕೊಂಡು ಬನ್ನಿ. ಇದೆಲ್ಲ ನಿಮಗೆ ನಾನು ಆಲ್ರೆಡಿ ತೋರಿಸಿದ್ದೇನೆ ಗಿಡಗಳನ್ನು. ಸೊ ಆದರೂ ಇದನ್ನು ಹೊರತುಪಡಿಸಿ ಬೇರೆಲ್ಲ ಹೂಗಳಾಗಿದೆ. ಸೊ ಅದನ್ನೆಲ್ಲ ನಾನು ಇವತ್ತು ನಿಮಗೆ ತೋರಿಸ್ತೇನೆ. ನಾವು ಬೆಳಿಗ್ಗೆ ಹಾಕಿದ ಸಂಡಿಗೆ ಈಗ ಸಾಧಾರಣ ಒಣಗ್ತಾ ಬಂದಿದೆ. ಸಂಜೆ ತನಕ ಇಲ್ಲಿ ಫುಲ್ ಬಿಸಿಲಿರ್ತದೆ, ಹಾಗಾಗಿ ಒಣಗ್ಬೋದು ಅಂತ ಅಂದ್ಕೊಳ್ತೇನೆ. ನೋಡಿ, ಈ ಥರ ಫುಲ್ ಒಣಗಿದೆ. ಸೊ ಮನೆಯಿಂದ ರೆಡಿಯಾಗಿ ಆಯಿತು. ನಾನು ಆಗಲೇ ರೆಡಿಯಾಗಿದ್ದೆ, ಮಾಮಿಗೆ ಸ್ವಲ್ಪ ರೆಡಿ ಆಗಲಿಕ್ಕಿತ್ತು. ಸೊ ಅವರು ಸಹ ರೆಡಿಯಾಗಿ ಬರ್ತಾ ಇದ್ದಾರೆ ನೋಡಿ.
ನಾವು ದೇವಸ್ಥಾನಕ್ಕೆ ಬಸ್ಸಲ್ಲೇ ಹೋಗೋ ಪ್ಲ್ಯಾನಲ್ಲೇ ಹೊರಟಿದ್ವಿ. ಮಧ್ಯ ರಸ್ತೆಗೆ ಬರಬೇಕಾದ್ರೆ ಒಂದು ಆಟೋ ಸಿಕ್ಕಿತ್ತು. ಆಮೇಲೆ ಆಟೋ ಕ್ಯಾಚ್ ಮಾಡಿಕೊಂಡು ಊರುವ ಮಾರಿಗುಡಿ ದೇವಸ್ಥಾನಕ್ಕೆ ತಲುಪಿದ್ವಿ. ನಾವು ಊರುವ ಮಾರಿಗುಡಿ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡಿಸಿ ಆಯಿತು. ಮಾಮಿ ಅಲಂಕಾರ ಪೂಜೆ ಹೇಳಿಸಿದ್ರು. ಸೊ ಅದೆಲ್ಲ ಮಾಡಿ ಈಗ ಇನ್ನು ಊಟಕ್ಕೆ ಹೋಗಬೇಕು. ದೇವರ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ಭಾರತಿ ಆಂಟಿ ಮನೆಗೆ ಹೋಗಲಿಕ್ಕಿದ್ದೇವೆ. ದೇವಸ್ಥಾನದಲ್ಲಿ ದೇವರ ದರ್ಶನ ಮುಗಿಸಿ ಊಟ ಮುಗಿಸ್ಕೊಂಡು ಈಗ ಊರುವ ಮಾರ್ಕೆಟಿಗೆ ಬಂದು ಕೂತಿದ್ದೇವೆ. ಸೊ ಮಾಮಿ ಈಗ ಇಲ್ಲಿ ಇದ್ದಾರೆ ನೋಡಿ ರಾಜ್ಯದಲ್ಲಿ. ಅವರಿಗಂತೂ ಸುಸ್ತಾಗಿ ಹೋಗಿದೆ. ಎಂತ ಸೆಕೆ ತುಂಬ ಸೆಕೆ. ನಾವು ಊರುವ ಮಾರ್ಕೆಟಲ್ಲಿ ಬಸ್ಸಿಗೆ ವೆಯ್ಟ್ ಮಾಡಿದ್ವಿ. ಬಸ್ ಬರಲೇ ಇಲ್ಲ. ಆಮೇಲೆ ಒಂದು ಆಟೋ ಹೊತ್ಕೊಂಡು ಭಾರತಿ ಆಂಟಿ ಮನೆಗೆ ಹೋದ್ವಿ. ಹೋಗಬೇಕಾದ್ರೆ ಎದುರಲ್ಲಿ ನೋಡಿ ಒಂದು ನಂಬರ್ ಬಸ್ ಹೋಗ್ತಾ ಉಂಟು. ಆವಾಗ ನಮಗೆ ಸಿಗಲಿಲ್ಲ, ಇವಾಗ ಸಿಕ್ಕಿದೆ ಅದು. ಇಲ್ಲ, ನಾವು ಮಾಮಿಯ ಮನೆಗೆ ತಲುಪಿದೆ ನೋಡಿ. ಮಾಮಿ ಊಟ ಮಾಡ್ತಾ ಇದ್ದಾರೆ. ಮಾಮ ಕೂಡ ಊಟ ಮಾಡ್ತಾ ಇದ್ದಾರೆ ಮಧ್ಯಾಹ್ನದ. ನಾವು ದೇವಸ್ಥಾನದಿಂದ ಊಟ ಮಾಡಿ ಬಂದು ಭಾರತಿ ಆಂಟಿ ಮನೆಯಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮತ್ತು ಅಲ್ಲಿಂದ ಈಗ ಮಾಮಿಗೆ ಗೆಜ್ಜೆ ಪರ್ಚೇಸ್ ಮಾಡಲಿಕ್ಕೆ ವೆಂಕಟರಮಣ ಆರ್ಕೇಡಿಗೆ ಹೋಗ್ತಾ ಇದ್ದೇವೆ. ನಾವಿಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಬಂದಿದ್ದೇವೆ ನೋಡಿ. ಮಾಮಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಇದು ಇಷ್ಟ ಆಗಿದೆ. ಆಯಿತು, ಮಾಮಿ ಪರ್ಚೇಸ್ ಮಾಡಿ ಆಯಿತು ನೋಡಿ. ನಮ್ಮ ಹ್ಯಾಪಿ ಕಸ್ಟಮರ್ ಇವತ್ತು ಪರ್ಚೇಸ್ ಮಾಡಿದ ಗೆಜ್ಜೆಯನ್ನು ಕಾಲಿಗೆ ಹಾಕ್ತಾ ಇದ್ದಾರೆ. ಪರ್ಚೇಸ್ ಮಾಡಿ ಬಂದ್ವಿ. ಮನೆಯಲ್ಲಿ ಅಜ್ಜ ಇದ್ದಾರಲ್ವ, ಅಜ್ಜನಿಗೋಸ್ಕರ ತಿಂಡಿ ತೆಗಿಲಿಕ್ಕೆ
ಮಾಮಿ ಮತ್ತು ನನ್ನ ಮಾಮಿ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ, ರಶ್ ಉಂಟು ತುಂಬ. ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ತಿಂಡಿ ಟೇಸ್ಟಾಗಿ ಸಿಗ್ತದೆ. ಹಾಗೆ ಇಲ್ಲಿ ರಸ್ತೆ ಸೈಡಲ್ಲಿ ಕೆಲವು ತರಕಾರಿ ಮತ್ತು ಚಿಕ್ಕುಗಳನ್ನು ಸೇಲ್ ಮಾಡ್ತಾ ಇದ್ದಾರೆ. ಸೊ ನಾನೀಗ ಚಿಕ್ಕು ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಆಗ ಹೋಗಬೇಕಾದ್ರೆ ನೋಡಿ ಹೋಗಿದ್ದೆ, ಇವಾಗ ಪರ್ಚೇಸ್ ಮಾಡಬೇಕು ಹೋಗಿ. ಸೊ ಇಲ್ಲಿ ಮ್ಯಾಂಗೋ ಇತ್ತು, ಮ್ಯಾಂಗೋ ಕೂಡ ಪರ್ಚೇಸ್ ಮಾಡ್ಕೊಂಡು. ಇದು ಭಾರತಿ ಆಂಟಿ ಮನೆಯಲ್ಲಿರುವಂತಹ ಚಿಕ್ಕ ಗಾರ್ಡನ್ ನೋಡಿ. ಸೊ ಈ ಗಾರ್ಡನಲ್ಲೊಂದು ಗಿಡ ಇತ್ತು ಪಿಂಕ್ ಕಲರ್ದು. ಸೊ ಅದರದ್ದೊಂದು ಕೊಂಬೆಯನ್ನು ನಾನು ಸಹ ಕೀಳಿ ತಗೊಂಡಿದ್ದೇನೆ ನಮ್ಮ ಮನೆಗೆ ತಗೊಂಡು ಹೋಗಲಿಕ್ಕೆ. ಸೊ ಇದರಲ್ಲಿ ಬೇರು ಉಂಟು, ಇದು ಬೇರು ಬರ್ತದೆ. ಇದನ್ನು ನೆಟ್ಟರೆ ಬೇರೆ ಬೇರೆ ಗಿಡ ಕ್ರಿಯೇಟ್ ಆಗ್ತದೆ. ಮತ್ತು ಇದರಲ್ಲಿ ಭಾರತಿ ಆಂಟಿ ಕೊಟ್ಟ ಗಿಡವನ್ನು ತಂದು ನಾನು ಇಲ್ಲಿ ನೆಟ್ಟಿದ್ದೇನೆ ನೋಡಿ. ಸೊ ಯಾರ ಮನೆಯಲ್ಲಿ ಚಂದದ ಗಿಡ ಸಿಗ್ತದೆ ಅದನ್ನೆಲ್ಲ ತಗೊಂಡು ಬಂದು ನಮ್ಮ ಮನೆಯಲ್ಲಿ ಸೇವ್ ಮಾಡೋದು ನಾನು. ಸೊ ಹೀಗೆ ಮಾಡಿ ಮಾಡಿ ನೋಡಿ ಇಷ್ಟೆಲ್ಲ ಗಿಡ ರೆಡಿಯಾಗಿದೆ ನಮ್ಮ ಮನೆಯಲ್ಲಿ. ಇದೆಲ್ಲ ಆಲ್ಮೋಸ್ಟ್ ಬೇರೆಯವ್ರ ಮನೆಯಿಂದ ತಂದದೇ ಇರೋದು. ಭಾರತಿ ಆಂಟಿ ಮತ್ತು ಮಾಮಿಯಾಗ ಬಾಲಿಸ್ ಕೆಫೆಗೆ ಹೋಗಿದ್ರಲ್ಲ ತಿಂಡಿ ತೊಗೊಳ್ಳಿಕ್ಕೆ. ಸೊ ಅಲ್ಲಿಂದ ಅಜ್ಜನಿಗೆ ಅಂಬಡೆ ತಂದಿದ್ದಾರೆ. ಅಂಬಡೆ ಅಂದರೆ ಅಜ್ಜನಿಗೆ ಭಾರಿ ಇಷ್ಟ. ಸೊ ಅಜ್ಜ ಅಂಬಡೆ ತಿಂತಾ ಇದ್ದಾರೆ ನೋಡಿ. ಈಗ ಬಿಸ್ಕುಟ್ ರೊಟ್ಟಿ ತೊಗೊಂಡಿದ್ದಾರೆ, ಅದನ್ನು ತಿಂತಾ ಇದ್ದಾರೆ. ನಾನಿಲ್ಲಿ ಬಟಾಟೆ ಅಂಬಡೆ. ಆ್ಯಕ್ಚುಲಿ ನನಗೆ ಬಟಾಟೆ ಅಂಬಡೆ ಇಷ್ಟ ಇರಲಿಲ್ಲ. ಅಶ್ವಿನಿ ಅಕ್ಕನಿಗೆ ಫೇವ್ರೇಟ್, ಅವಳೊಟ್ಟಿಗೆ ತಿಂದು ತಿಂದು ನನಗೆ ಸಹ ಈಗ ಫೇವ್ರೇಟ್ ಆಗಿದೆ. ಅದು ಬಿಸಿ ಇದ್ದರೆ ಮಾತ್ರ ತಿನ್ಲಿಕ್ಕೆ ಚೆಂದ ಇರ್ತದೆ, ಇಲ್ಲದಿದ್ರೆ ಇಲ್ಲ. ಇಲ್ಲಿಗೆ ಇವತ್ತಿನ ನನ್ನ ಪುಟ್ಟ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ, ಅದರಿಂದ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಬರ್ತದೆ. ಮಿಲ್ಲು ಹಾಯ್ ಮಿಲ್ಲು ಥ್ಯಾಂಕ್ ಯು ಫಾರ್ ವಾಚಿಂಗ್.